ಒಬ್ಬ ಹೂಡಿಕೆದಾರನಿಗೆ ಅದು ಹೊಸಬರೇ ಇರಲಿ ಅಥವಾ ಅನುಭವಿಗಳೇ ಇರಲಿ, ಒಂದು ಪ್ರಶ್ನೆ ಎಲ್ಲರನ್ನೂ ಕಾಡುತ್ತೆ. ಅದೇನಂತಂದರೆ, ನಮ್ಮ ಹಣವನ್ನು ಎಲ್ಲಿ ಹೂಡಿಕೆ ಮಾಡಬೇಕು? ನೇರವಾಗಿ ಸ್ಟಾಕ್ಗಳಲ್ಲ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲ. ಸ್ಟಾಕ್ಸ್ ಬೆಸ್ಟಾ ಅಥವಾ ಮ್ಯೂಚುವಲ್ ಫಂಡ್ ಬೆಸ್ಟಾ? ಈ ಕ್ವಶನ್ನ ಕೇಳಿದರೆ ನೀವು ತುಂಬ ಜನ ಸಿಂಪಲ್ ಆಗಿ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಒಂದು ಆನ್ಸರ್ ಹೇಳ್ತಾರೆ. ಆದರೆ ಇದನ್ನು ನಾವು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಆನ್ಸರ್ ಮಾಡೋದಕ್ಕಿಂತ ತುಂಬ ವಿಚಾರಗಳಲ್ಲಿ, ತುಂಬ ಆ್ಯಂಗಲ್ಗಳಲ್ಲಿ ಇದನ್ನು ನಾವು ನೋಡಬೇಕಾಗುತ್ತೆ. ಯಾವುದು ಬೆಸ್ಟ್ ಅನ್ನೋದು ತಪ್ಪು ಪ್ರಶ್ನೆ. ಯಾಕಂತೀರಾ? ಯಾಕಂದರೆ ಈ ಪ್ರಶ್ನೆ ನಮ್ಮನ್ನು ರಾಂಗ್ ಡೈರೆಕ್ಷನ್ಗೆ ತಗೊಂಡು ಹೋಗುತ್ತೆ. ಹಾಗಾದರೆ ಸರಿಯಾದ ಪ್ರಶ್ನೆ ಯಾವುದು? ಈ ವಿಡಿಯೋನ ಕೊನೆವರೆಗೂ ನೋಡಿದರೆ ನಿಮಗೆ ಒಂದು ಕ್ಲಾರಿಟಿ ಖಂಡಿತವಾಗಿ ಸಿಗುತ್ತೆ. ಹಾಗಾದರೆ ಶುರು ಮಾಡೋಣ. ಮೊದಲಿಗೆ ಈ ಡೈರೆಕ್ಟ್ ಸ್ಟಾಕ್ ಇನ್ವೆಸ್ಟಿಂಗ್ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ತುಂಬ ಜನಗಳಿಗೆ. ಯಾಕೆ ಇಷ್ಟೊಂದು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಂತ ಡಿಸ್ಕಸ್ ಮಾಡೋಣ. ಅದರಲ್ಲೂ ಬುಲ್ ಮಾರ್ಕೆಟ್ ಇದ್ರೆ ಎಲ್ಲರೂ ಬಾಯಲ್ಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕೇಳ್ತೀವಿ. ಎಕ್ಸಾಂಪಲ್, ನಾವು ಕೋವಿಡ್ ಆದಮೇಲೆ ನಾವು ಎಲ್ಲರೂ ಬಾಯಲ್ಲೂ ಸ್ಟಾಕ್ ಮಾರ್ಕೆಟ್ ಇತ್ತು. ಹಂಗಂದ್ರೆ ಸ್ಟ್ರೇಟ್ ಆಗಿ ಸ್ಟಾಕ್ ಪಿಕ್ ಮಾಡೋದು ಯಾಕೆ ಅಷ್ಟೊಂದು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ? ಆನ್ಸರ್ ಏನಂತಂದ್ರೆ, ಕಡಿಮೆ ಟೈಮಲ್ಲಿ ನಾವು ಸಿಕ್ಕಾಪಟ್ಟೆ ರಿಟರ್ನ್ ಮಾಡ್ಬಿಡ್ಬೋದು ಅಂತ ಹೇಳಿ. ಅಥವಾ ಒಂದು ಥ್ರಿಲ್ ಏನಂತಂದ್ರೆ, ನೆಕ್ಸ್ಟ್ ಒಂದು ಮಲ್ಟಿ ಬ್ಯಾಗರ್ನ ನಾನೇ ಕಂಡುಹಿಡಿದ್ಬಿಡ್ತೀನಿ ಅಥವಾ ನೆಕ್ಸ್ಟ್ ಒಂದು ಮಲ್ಟಿ ಬ್ಯಾಗರ್ನ ನಾನು ಹುಡುಕ್ಬಿಡ್ತೀನಿ ಅನ್ನೋದು. ಆ್ಯಂಡ್ ಏನು ತಗೋಬೇಕು, ಯಾವಾಗ ಮಾರಬೇಕು, ಎಲ್ಲ ಕಂಟ್ರೋಲ್ ನಮ್ಮ ಕೈಯಲ್ಲಿರುತ್ತೆ. ಸರಿ, ಈ ಎಲ್ಲ ಎಕ್ಸೈಟ್ಮೆಂಟು ಮತ್ತು ಅಟ್ರಾಕ್ಷನು ಸರಿ, ಆದರೆ ಡೇಟಾ ಬೇರೆ ಕಥೆನೇ ಹೇಳುತ್ತೆ. ಈಗ ರಿಯಾಲಿಟಿ ಏನಂತ ಹೇಳ್ಬಿಟ್ಟು ಒಂದ್ಸರಿ ಫ್ಯಾಕ್ಟ್ ಚೆಕ್ ಮಾಡೋಣ. ಜಸ್ಟ್ ಈ ನಂಬರ್ನ ಒಂದ್ಸತಿ ನೋಡಿ. 10ರಿಂದ 15%. ಎಸ್, 10ರಿಂದ 15%. ಈ ಒಂದೇ ಒಂದು ನಂಬರು ನಮಗೆ ಮಿಸ್ಟ್ರಿನೇ ಹೇಳುತ್ತೆ. ಏನಂತಂದರೆ, ಲಾಂಗ್ ಟರ್ಮಲ್ಲಿ ಕೇವಲ 10ರಿಂದ 15% ರಿಟೇಲ್ ಇನ್ವೆಸ್ಟರ್ ಮಾತ್ರ ಮಾರ್ಕೆಟ್ ಎವರೇಜ್ಗಿಂತ ಜಾಸ್ತಿ ರಿಟರ್ನ ಮಾಡೋಕೆ ಆಗುತ್ತೆ. ಇದು ಬರೀ ನಮ್ಮ ದೇಶದ ಕಥೆ ಅಲ್ಲ, ಇದು ಗ್ಲೋಬಲ್ ರಿಯಾಲಿಟಿ. ಅಂದರೆ ಮೆಜಾರಿಟಿ ಜನರಿಗೆ ಮಾರ್ಕೆಟ್ನ ಬೀಟ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಇಲ್ಲಿ ಗ್ರೇಟ್ ಇನ್ವೆಸ್ಟರು ವಾರೆನ್ ಬಫೆಟ್ ಅವರು ಹೇಳಿದ ಒಂದು ಮಾತು ನೆನಪಾಗುತ್ತೆ. ಏನಪ್ಪ ಅಂತಂದರೆ, ಇನ್ವೆಸ್ಟಿಂಗ್ ಇಸ್ ಸಿಂಪಲ್ ಬಟ್ ನಾಟ್ ಈಸಿ. ಅಂದರೆ ಹೂಡಿಕೆ ಸರಳ ಆದರೆ ಸುಲಭವಲ್ಲ. ಇದರರ್ಥ ಏನು ಗೊತ್ತಾ? ಸ್ಟಾಕ್ ತಗೊಳ್ಳೋದು ರೇಟ್ ಜಾಸ್ತಿ ಆದಾಗ ಅಥವಾ ಮಾರೋದು, ಈ ಐಡಿಯಾ ಕೇಳೋಕ್ಕೆ ಸಿಂಪಲ್ಲು, ಆದರೆ ಇದನ್ನು ಸಕ್ಸಸ್ಫುಲ್ ಆಗಿ ಮಾಡೋಕೆ ಬೇಕಾದ ಸ್ಕಿಲ್ ಮತ್ತು ಡಿಸಿಪ್ಲಿನ್ ಇದೆಯಲ್ಲ, ಅದು ಅಷ್ಟು ಸುಲಭ ಅಲ್ಲ. ಸೊ ಯಾವುದು ಬೆಸ್ಟ್ ಪ್ರಾಡಕ್ಟ್ ಅಂತ ನಾವು ಹೊರಗಡೆ ಹುಡುಕೋದಕ್ಕಿಂತ ನಮ್ಮ ಕೆಪಬಿಲಿಟಿ ಏನು ಅನ್ನೋದನ್ನು ಒಂದ್ಸತಿ ನಾವು ತಿಳ್ಕೋಬೇಕಾಗುತ್ತೆ. ಅದುವೇ ಒಬ್ಬ ಇನ್ವೆಸ್ಟರ್ಗೆ ಒಂದು ನಿಜವಾದ ಪರೀಕ್ಷೆ. ಅಂದರೆ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಈ ಕೆಲವೊಂದು ಪ್ರಶ್ನೆಗಳನ್ನು ನಮ್ಮನ್ನು ನಾವೇ ಕೇಳ್ಕೋಬೇಕಾಗುತ್ತೆ. ಏನಪ್ಪ ಈ ಕ್ವಶನ್ಗಳು ಅಂತಂದರೆ, ಒಂದು ರಿಸರ್ಚ್ನ ಮಾಡೋಕೆ ವಾರಕ್ಕೆ ಕನಿಷ್ಠ 5ರಿಂದ 10 ಗಂಟೆಗಳು ಟೈಮ್ನ ಕೊಡಬೇಕಾಗುತ್ತೆ. ಅದು ನಮ್ಮಿಂದ ಸಾಧ್ಯನಾ? ಎರಡನೇದು, ಒಂದು ಕಂಪನಿ ಬ್ಯಾಲೆನ್ಸ್ ಶೀಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟು ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ಬೇಸಿಕ್ ನಾಲೆಜ್ ಇಲ್ಲ ಅಂತಂದರೆ ನಾವು ಡೈರೆಕ್ಟ್ ಸ್ಟಾಕ್ ಪಿಕಿಂಗ್ನ ಮಾಡೋಕ್ಕೆ ಅರ್ಹರಲ್ಲ. ಅದು ಆ ನಾಲೆಜ್ ನಮಗಿದೇನಾ? ಇನ್ನೊಂದು ಇಂಪಾರ್ಟೆಂಟು, 30ರಿಂದ 40% ಬಿದ್ರೂ ಒಂದು ಸ್ಟಾಕ್ನ ನಾವು ಪ್ಯಾನಿಕ್ ಆಗದೆ ಅದನ್ನು ಹೋಲ್ಡ್ ಮಾಡುವ ಎಮೋಷನಲ್ ಸ್ಟ್ರೆಂತ್ ನಮ್ಮಲ್ಲಿದೆಯಾ? 2020 ಈ ಕೋವಿಡ್ ಕ್ರಶ್ನ ಒಂದ್ಸತಿ ನೆನಪು ಮಾಡ್ಕೊಳ್ಳಿ. ನೀವು ಅವಾಗೇನಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಸ್ಟಾಕ್ಗಳನ್ನ ಹಾಗೆ ಹೋಲ್ಡ್ ಮಾಡಿ ಇಟ್ಕೊತಿದ್ರಾ ಅಥವಾ ಅದನ್ನು ಪ್ಯಾನಿಕಲ್ಲಿ ನೀವು ಮಾರ್ಬಿಡ್ತಾ ಇದ್ರಾ? 4ನೇದು, ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಒಂದು ಕ್ಲಿಯರ್ ಪ್ರೊಸೆಸ್ ನಮ್ಮ ಹತ್ರ ಇದೆಯಾ? 5ನೇದು ಆ್ಯಂಡ್ ಇಂಪಾರ್ಟೆಂಟ್ ಆಗಿ, ಮಿನಿಮಮ್ ಆಗಿ 3ರಿಂದ 5 ವರ್ಷ ನಮಗೆ ಒಂದು ಕಾಯೋ ತಾಳ್ಮೆ ಇದೆಯಾ? ಕೊನೆಯದಾಗಿ, ಪ್ರಾಫಿಟ್ ಆಗಲಿ ಅಥವಾ ಲಾಸ್ ಆಗಲಿ ಇನ್ನೊಬ್ಬರನ್ನ ಬ್ಲೇಮ್ ಮಾಡಿದೆ, ಸ್ಟಾಕ್ ಮಾರ್ಕೆಟ್ನ ಬ್ಲೇಮ್ ಮಾಡಿದೆ, ಅದನ್ನು ನಾನೇ ತೊಗೊಂಡ್ಬಿಟ್ಟು ನಂದೇ ರಾಂಗ್ ಅಂತ ಹೇಳ್ಬಿಟ್ಟು ನಾವು ನಮ್ಮದು ಇನ್ವೆಸ್ಟ್ಮೆಂಟ್ ಪ್ರೊಸೆಸ್ನ ಅನಾಲಿಸಿಸ್ ಮಾಡೋ ಕೆಪಬಿಲಿಟಿ ನಮಗಿದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಅಥವಾ ಮೋಸ್ಟ್ ಆಫ್ ದಿ ಪ್ರಶ್ನೆಗಳಿಗೆ ನಿಮ್ಮ ಆನ್ಸರ್ ಎಸ್ ಆಗಿದ್ರೆ ನೀವು ಒಂದು ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಅರ್ಹರು ಅಂತ ಅರ್ಥ. ಇದನ್ನೇ ವಾರೆನ್ ಬಫೆಟ್ ಅವರು ಸರ್ಕಲ್ ಆಫ್ ಕಾಂಪಿಟೆನ್ಸ್ ಅಂತ ಅಂತಾರೆ. ನಾವು ಒಂದು ಕಂಪನಿಯ ಸ್ಟಾಕ್ಗಳನ್ನು ಡೈರೆಕ್ಟಾಗಿ ಪಿಕ್ ಮಾಡೋಕ್ಕಿಂತ ಮೊದಲು ನನ್ನ ಸ್ಟ್ರೆಂತು ಏನಂತ ತಿಳ್ಕೊಬೇಕು. ಅಂದರೆ ಯಾವ ಬಿಸ್ನೆಸ್ಸನ್ನು ನನಗೆ ಪೂರ್ತಿ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗುತ್ತೆ. ನಮಗೆ ಟೆಕ್ನಾಲಜಿ ಅರ್ಥ ಆದರೆ ಟೆಕ್ ಸ್ಟಾಕಲ್ಲಿ, ಅಥವಾ ಫಾರ್ಮಸಿ ಅರ್ಥ ಆದರೆ ಫಾರ್ಮ್ ಸ್ಟಾಕಲ್ಲಿ, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಅರ್ಥ ಆದರೆ ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಕಲ್ಲಿ. ಇದು ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗೆ ಇರೋ ಇನ್ನೊಂದು ಇಂಪಾರ್ಟೆಂಟ್ ಫಿಲ್ಟ್ರು. ಹಾಗಾದರೆ ಉಳಿದ 85-90% ಜನಗಳಿಗೆ ಬೇರೆ ಆಪ್ಷನ್ ಇಲ್ವಾ? ಖಂಡಿತ ಇದೆ. ಇಲ್ಲೇ ಮ್ಯೂಚುವಲ್ ಫಂಡ್ಗಳು ಎಂಟ್ರಿ ಆಗುತ್ತೆ. ಇದನ್ನ ಜಸ್ಟ್ ಒಂದು ಸೆಕೆಂಡ್ ಆಪ್ಷನ್ ಅಂತ ಅನ್ಕೋಬೇಡಿ. ಇದು ಮೆಜಾರಿಟಿ ಜನಗಳಿಗೆ ಒಂದು ಸ್ಮಾರ್ಟ್ ಸ್ಟ್ರಾಟಜಿ. ಇದನ್ನ ಒಂದು ಸಿಂಪಲ್ ಆಗಿ ಎಕ್ಸಾಂಪಲ್ ತಗೊಂಡು ಅರ್ಥ ಮಾಡ್ಕೊಳ್ಳೋಣ. ಡೈರೆಕ್ಟ್ ಸ್ಟಾಕ್ ಇನ್ವೆಸ್ಟಿಂಗ್ ಅಂತಂದ್ರೆ ನಾವೇ ಡ್ರೈವರ್ ಸೀಟಲ್ಲಿ ಕೂತ್ಕೊಂಡು ರೋಡು, ಟ್ರಾಫಿಕ್ ಎಲ್ಲದನ್ನ ಮ್ಯಾನೇಜ್ ಮಾಡಿಕೊಂಡು ಕಾರ್ನ ಡ್ರೈವ್ ಮಾಡಿದಂಗೆ. ಆದರೆ ಮ್ಯೂಚುವಲ್ ಫಂಡ್ ಅಂತಂದ್ರೆ ಒಬ್ಬ ಪ್ರೊಫೆಷನಲ್ ಡ್ರೈವರ್ನ ನಾವು ಕೆಲಸಕ್ಕೆ ಇಟ್ಕೊಂಡು ನಾವು ಬ್ಯಾಕ್ ಸೀಟಲ್ಲಿ ಕೂತ್ಕೊಂಡು ನಮ್ಮ ಜರ್ನಿನ ಮಾಡಿದಂಗೆ. ಹಾಗಾದ್ರೆ ಮ್ಯೂಚುವಲ್ ಫಂಡ್ ಯಾರಿಗೆ ಬೆಸ್ಟ್ ಅಂತಂದ್ರೆ, ಯಾರ ಹತ್ರ ರಿಸರ್ಚ್ ಮಾಡೋಕೆ ಹೆಚ್ಚು ಟೈಮ್ ಇರಲ್ವೋ ಅಂತವರಿಗೆ ಇದು ತುಂಬಾನೇ ಬೆಸ್ಟ್. ಯಾರು ಮಾರ್ಕೆಟ್ಗೆ ಹೊಸಬರು ಅವರಿಗೆ, ತಮ್ಮ ದುಡ್ಡನ್ನ ಬೇರೆ ವಿಧಾನಗಳಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ ಯಾರು ನೋಡ್ತಾ ಇರ್ತಾರೆ ಅಂತವ್ರಿಗೂ ಕೂಡ ಮ್ಯೂಚುವಲ್ ಫಂಡ್ ಒಂದು ಒಳ್ಳೆ ಆಪ್ಷನ್. ಇವಾಗ ಸ್ಯಾಲರಿ ಪರ್ಸನ್ಗಳು ತಿಂಗಳ ನಾನು ಒಂದು SIP ಮಾಡಿಬಿಡ್ತೀನಿ, ಅದು ತಿಂಗಳ ಇನ್ವೆಸ್ಟ್ಮೆಂಟ್ ಹೋಗ್ತಾ ಇರಲಿ ಅಂತ ಅನ್ನೋರಿಗೆ ಇದು ಇನ್ನೂ ಬೆಸ್ಟ್. ಈ ಟೇಬಲ್ನ ನೋಡಿ, ಇದರಲ್ಲಿ ಎರಡಕ್ಕೂ ಇರೋ ಒಂದು ಮೇನ್ ಡಿಫರೆನ್ಸ್ನ ಇದು ಕ್ಲಿಯರ್ ಆಗಿ ತೋರಿಸುತ್ತೆ. ಡೈರೆಕ್ಟ್ ಸ್ಟಾಕ್ ಅಲ್ಲಿ ಕಂಟ್ರೋಲ್ ಜಾಸ್ತಿ, ರಿಟರ್ನ್ ಪೊಟೆನ್ಷಿಯಲ್ ಕೂಡ ಜಾಸ್ತಿ. ಆದರೆ ಮ್ಯೂಚುವಲ್ ಫಂಡ್ ಅಲ್ಲಿ ರಿಸರ್ಚ್ ಮಾಡೋ ಶ್ರಮ ಕಡಿಮೆ, ರಿಸ್ಕ್ ಕೂಡ ಡೈವರ್ಸಿಫೈ ಆಗುತ್ತೆ. ಪ್ರತಿಯೊಂದರಲ್ಲೂ ಅದರದ್ದೇ ಆದ ಪ್ಲಸ್ ಮತ್ತು ಮೈನಸ್ ಇದ್ದೇ ಇದೆ. ಈ ಚಾಯ್ಸ್ ಬರೀ ಇದು ಅಥವಾ ಇನ್ನೊಂದು ಅಂತ ಆಗಿರ್ಬೇಕಂತೇನಿಲ್ಲ. ಎರಡು ಬೆಸ್ಟ್ ಫೀಚರ್ನ ಕಂಬೈನ್ ಮಾಡುವ ಒಂದು ಸ್ಮಾರ್ಟ್ ವಿಧಾನ ಕೂಡ ಇದೆ. ಸ್ಮಾರ್ಟ್ ಇನ್ವೆಸ್ಟರ್ಸ್ ಎರಡನ್ನೂ ಮಿಕ್ಸ್ ಮಾಡ್ತಾರೆ. ಈ ಒಂದು ಪೋರ್ಟ್ಫೋಲಿಯೋದಲ್ಲಿ ಒಂದು ದೊಡ್ಡ ಭಾಗ ಅಂದ್ರೆ ಸುಮಾರು 70% ಅಷ್ಟು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋದು. ಇದನ್ನ ಕೋರ್ ಪೋರ್ಟ್ಫೋಲಿಯೋ ಅಂತ ಕರೀಬಹುದು. ರಿಮೈನಿಂಗ್ 30% ಅನ್ನ ತುಂಬಾ ಕಾನ್ಫಿಡೆಂಟ್ ಇರೋ, ಚೆನ್ನಾಗಿ ರಿಸರ್ಚ್ ಮಾಡಿರೋ ಕೆಲವೊಂದು ಡೈರೆಕ್ಟ್ ಸ್ಟಾಕ್ ಗಳಲ್ಲಿ ನಾವು ಇನ್ವೆಸ್ಟ್ ಮಾಡಬಹುದು. ಇದನ್ನ ಕೋರ್ ಮತ್ತೆ ಸ್ಯಾಟಲೈಟ್ ಸ್ಟ್ರಾಟಜಿ ಅಂತ ಕರೀತಾರೆ. ಏನಪ್ಪಾ ಈ ಕೋರ್ ಮತ್ತೆ ಸ್ಯಾಟಲೈಟ್ ಸ್ಟ್ರಾಟಜಿ ಅಂತಂದ್ರೆ, ಇದರಿಂದ ಮ್ಯೂಚುವಲ್ ಫಂಡ್ಗಳ ಮೂಲಕ ಸ್ಟೆಬಿಲಿಟಿ ಮತ್ತೆ ಸೇಫ್ಟಿ ಸಿಗುತ್ತೆ. ಹಂಗೇನೆ ಡೈರೆಕ್ಟ್ ಆಗಿ ಸ್ಟಾಕ್ ಪಿಕ್ ಮಾಡೋದ್ರಿಂದ ಕೆಲವೊಂದು ಹೈ ಪೊಟೆನ್ಷಿಯಲ್ ಗ್ರೋತ್ ಸ್ಟಾಕ್ಗಳನ್ನ ಮತ್ತೆ ಮಾರ್ಕೆಟ್ ಯಾವ ತರ ವರ್ಕ್ ಆಗುತ್ತೆ ಅನ್ನೋ ಒಂದು ಲರ್ನಿಂಗ್ ಕೂಡ ನಮಗೆ ಸಿಗುತ್ತೆ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯ ಒಂದು ಫೈನಲ್ ಟೇಕ್ ಅವೇ ಏನು ಅಂತ ನೋಡೋದಾದ್ರೆ, ಇನ್ವೆಸ್ಟ್ಮೆಂಟ್ ಡಿಸಿಷನ್ಗಳನ್ನ ಎಕ್ಸೈಟ್ಮೆಂಟ್ ಅಲ್ಲಿ ಅಥವಾ ಈ ಮಾರ್ಕೆಟ್ ಟ್ರೆಂಡ್ಗಳನ್ನು ನೋಡಿ ತಗೋಬಾರ್ದು. ಬದಲಾಗಿ ನಮ್ಮ ಹತ್ರ ಇರೋ ಟೈಮು, ನಮ್ಮ ನಾಲೆಜು, ನಮ್ಮ ಮನಸ್ಥಿತಿ ಎಲ್ಲದನ್ನ ನೋಡಿಕೊಂಡು ನಾವು ಒಂದು ನಿರ್ಧಾರ ತಗೋಬೇಕಾಗುತ್ತೆ. ಆಗಷ್ಟೇ ನಮ್ಮ ಒಂದು ಹೂಡಿಕೆ ಒಂದು ಸರಿಯಾದ ದಾರಿಯಲ್ಲಿ ಹೋಗುತ್ತೆ.
ಸೊ ಈ ಒಂದು ವಿಡಿಯೋ ನಿಮಗೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಸರಿನಾ ಅಥವಾ ಡೈರೆಕ್ಟ್ ಆಗಿ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಸರಿನಾ ಅನ್ನೋ ಒಂದು ಕನ್ಫ್ಯೂಷನ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಮೇಲೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಗುಡ್ ಬೈ.